ಗೋವಿಂದಾನಂದ ಸರಸ್ವತಿ ಅವರು ದರ್ಶನಕ್ಕೆ ಹೋಗ್ತಾರೆ, ಒಬ್ಬ ಇಸ್ರೋ ಆಫೀಸರ್ ಕರ್ಕೊಂಡು ಹೋಗ್ತಾರೆ. ಹೋದಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಅರ್ಚಕರಿಗೆ ಮತ್ತು ವಿದ್ಯಾದಾಸ್ ಬಾಬಾ ಅವರಿಗೆ ಮತ್ತು ಗೋವಿಂದಾನಂದ ಸರಸ್ವತಿ ಅವರಿಗೆ ಒಂದು ಗಲಾಟೆ ಆಗುತ್ತೆ. ಈ ವಿಚಾರವಾಗಿ ನಾನು ಒಂದು ಪತ್ರಿಕಾ ಸಭೆ ಕರೆದಿರೋದು. ವಿಷಯ ಈ ತರ ಇವರು ಗೊಂದಲ ಸೃಷ್ಟಿ ಮಾಡ್ಕೊಂಡು ಹೋಗಿ ಅಂಜನಾದ್ರಿ ದೇವಸ್ಥಾನದ ಒಂದು ಪಾವಿತ್ರ್ಯತೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಆ ಹಾಳು ಮಾಡಬಾರ್ದು, ಅದೆಲ್ಲ ವಿಚಾರ ಮಾಡ್ಕೊಂಡಿರ್ಬೇಕು, ಒಂದು ಪಾವಿತ್ರ್ಯತೆಯನ್ನು ಉಳಿಸ್ಬೇಕು. ಇಡೀ ದೇಶದಲ್ಲೇ ನಮ್ಮ ಅಂಜನಾದ್ರಿ ಪರ್ವತ ಮೂಲ ಆಂಜನೇಯನ ದೇವಸ್ಥಾನ ಇರೋದು ಇಲ್ಲೇ ಅನ್ನುವಂತಹ ಒಂದು ವಾದ ವಿವಾದಗಳಲ್ಲಿ ಸುಮಾರು ನಾನು 3 ವರ್ಷದ ಹಿಂದೆ NDTVಯಲ್ಲಿ ಕೂಡ ನಾನು ಡಿಬೇಟ್ ಅಲ್ಲಿ ಕೂತಿದ್ದೆ. ನಾನು ವಾಲಿ ಸುಗ್ರೀವ ಬೆಟ್ಟ, ಕಿಷ್ಕಿಂದೆ, ಅಂಜನಾದ್ರಿ, ಶಬರಿ ಭೇಟಿ ಆಗಿರೋದು, ಇದೆಲ್ಲ ರಾಮಾಯಣದಲ್ಲಿ ಉಲ್ಲೇಖ ಆಗಿರೋದ್ರಿಂದ ಮೂಲ ಅಂಜನಾದ್ರಿ ಪರ್ವತ ನಮ್ಮಲ್ಲಿ ಕರ್ನಾಟಕದಲ್ಲಿದೆ ಅಂತ ಹೇಳಿ ಅದು ಒಂದು ಡಿಬೇಟ್ ಅಲ್ಲಿ ಕೂತ್ಕೊಂಡಾಗ ಅದನ್ನು ಕೂಡ ಒಂದು ಫೈನಲ್ ಮಾಡ್ಕೊಂಡಿದ್ದೀವಿ ನಾವು. ಆ ಕಾರಣಕ್ಕೆ ಇವರೆಲ್ಲ ಗಲಭೆ ಮಾಡ್ಕೊಂಡು ಎಲ್ಲ ಹೆಸರು ಕೆಡಿಸ್ಕೊಂಡು ನಾನಿದ್ರ ಅರ್ಚಕ ಅನ್ನೋದಕ್ಕಿಂತಲೂ ಸರ್ಕಾರ ಏನು ಜಿಲ್ಲಾಡಳಿತ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಮಧ್ಯಸ್ಥಿಕೆ ವಹಿಸ್ತಾ ಇದೆ ಅದನ್ನ ಸಂಪೂರ್ಣವಾಗಿ ಅವ್ರ ಜವಾಬ್ದಾರಿ ತಗೊಂಡು ಮಾಡ್ಬೇಕನ್ನುವಂತಹ ಒಂದು ನಿರ್ಧಾರವನ್ನ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಆಗ್ರಹನೂ ಮಾಡ್ತಾ ಇದ್ದೀನಿ.